ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಬಸಳೆ ಸೊಪ್ಪಿನ ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ವಿಡಿಯೋನ ನೀವು ಕೊನೆವರೆಗೂ ನೋಡಿ. ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತಾಗತ್ತೆ. ಈಗ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಬಸಳೆ ಸೊಪ್ಪು ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಬಸಳೆ ಸೊಪ್ಪು ಹೀಗಿರುತ್ತೆ, ಉದ್ದ ಕಡ್ಡಿ ಆಗಿರುತ್ತೆ. ಇದು ಎಳೆದಿದ್ರೆ ಹಾಕ್ಬೋದು, ಬಲ್ತಿರೋದೆಲ್ಲ ಪಲ್ಯಕ್ಕೆ ಹಾಕೋಂಗಿಲ್ಲ. ಈ ಥರ ಎಲೆಗಳಿರುತ್ತೆ. ಆ ಎಲೆಗಳನ್ನಷ್ಟೇ ಕಟ್ ಮಾಡಿಕೊಂಡು ನೋಡಿ, ಸಣ್ಣದಾಗಿ ಹೆಚ್ಕೊಂಡು ತೊಳ್ಕೊಂಡು ಉಪ್ಪಾಕಿ ಉಗುರು ಬೆಚ್ಚ ನೀರಲ್ಲಿ, ನೀವು ಏನೇ ಸೊಪ್ಪು ತೊಗೊಳ್ಳಿ ಉಗುರು ಬೆಚ್ಚ ನೀರಲ್ಲಿ ತೊಳ್ಕೊಳ್ಳಿ. ನೀಟಾಗಿ ಉಪ್ಪು ಹಾಕ್ಬಿಟ್ಟು ಒಂದು ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಅರ್ಧ ಕಾಯಿ ಕಡಿ ತುರಿ. ಈಗ ಹೇಗೆ ಮಾಡೋದು ನೋಡೋಣ. ಒಂದು 6 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಇದು ಸ್ವಲ್ಪ ಬಸಳೆ ಸೊಪ್ಪು ಹಂಟಿರುತ್ತೆ, ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಸಾಸಿವೆ ಹಾಕ್ಕೊಳ್ಳೋಣ, ಹಾಗೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಲಿ, ಆಮೇಲೆ ಬಸಳೆ ಸೊಪ್ಪು ಹಾಕೋಣ. ಬಿಸಿಲು ಟೈಮಲ್ಲಿ ಬಸಳೆ ಸೊಪ್ಪು ತುಂಬ ತಂಪು ಮಾಡಿ, ನಾನು ಏನೇನು ವೀಡಿಯೋಸ್ ಹಾಕ್ತೀನಿ ನೀವೆಲ್ಲ ಟ್ರೈ ಮಾಡಿ. ಅವಾಗೇ ನಿಮಗೆ ಟೇಸ್ಟ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ, ರುಚಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ, ಯಾವುದು ಹೇಗೆ ಟೇಸ್ಟ್ ಇದೆ ಅನ್ನೋದು ಸ್ವಲ್ಪ ಗೊತ್ತಾಗುತ್ತೆ. ಎಲ್ಲ ವೀಡಿಯೋಸ್ನು ಪೂರ್ತಿಯಾಗಿ ನೋಡಿ, ನಂದು ಟ್ರೈ ಮಾಡಿ ಎಲ್ಲ. ಈಗ ನೋಡಿ, ಬಸಳೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಇದು ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಲೋಳೆ ಆಗುತ್ತೆ, ಚೆನ್ನಾಗಿ ಫ್ರೈ ಮಾಡಬೇಕು. ಇದರಲ್ಲಿ ನೀವು ಎಷ್ಟು ರೀತಿಯಾಗಿ ಬೇಕಾದ್ರೂ ಮಾಡ್ಬೋದು. ಇದರಲ್ಲಿ ತುಂಬ ಮಾಡ್ತಾರೆ, ಸಾಂಬಾರು, ಗ್ರೇವಿ ಮತ್ತು ಫಿಶೆಲ್ಲ ಹಾಕಿಬಿಟ್ಟು ಮಾಡ್ತಾರೆ ನೋಡಿ. ಚಿಲ್ಲಿ ಪೌಡರು ಒಂದು 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಬೆಂಡೆಕಾಯಿ ಲೋಳೆ ಬಿಟ್ಟಂಗೆ ಇದು ನೋಡಿ, ಬಸಳೆ ಸೊಪ್ಪು ಲೋಳೆ ಅಂಟು ನೋಡಿ, ನಿಮಗೆ ಗೊತ್ತಾಗ್ತಾ ಇದೆಯಾ? ಸೈಡಲ್ಲೆಲ್ಲ ನೋಡಿ ಒಂಥರ ಅಂಟು ಇರುತ್ತೆ. ಅದೇ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು, ಯಾವುದೇ ಕಾರಣಕ್ಕೂ ನೀವು ಅದರದ್ದು ದಂಟನ್ನು ಬಲ್ತಿರೋದನ್ನ ಹಾಕಬೇಡಿ, ಚೆನ್ನಾಗಾಗಲ್ಲ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ಕಾಯಿ ತುರಿ ಹಾಕ್ತಾಯಿದ್ದೀನಿ. ನೀವು ಕಾಯಿ ತುರಿನ ಸ್ವಲ್ಪ ಜಾಸ್ತಿ ಹಾಕಿದ್ರೇ, ಸ್ವಲ್ಪ ನೀವು ಯಾವುದೇ ಸೊಪ್ಪಿನ ಪಲ್ಯ ಮಾಡಿ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಬೇಯಲಿ ಅಂತ. ಸ್ವಲ್ಪ ಹಾಕಬೇಕು, ಜಾಸ್ತಿ ಇಲ್ಲ. ನೋಡಿ, ಈಗ ರೆಡಿಯಾಗಿದೆ, ಸೊಪ್ಪಿನ ಪಲ್ಯ ರೆಡಿಯಾಗಿದೆ.